ಪೋಕ್ಸೋ ಪ್ರಕರಣದಲ್ಲಿ ಮತ್ತೋರ್ವ ಸ್ವಾಮೀಜಿಯ ಬಂಧನ ಆಗಿದೆ. ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಲ ಮಂಜುನಾಥ್ ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಶ್ರೀ ಅವರನ್ನ ಪೋಕ್ಸೋ ಕೇಸ್ನಲ್ಲಿ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 10ನೇ ತಾರೀಕು ತುಮಕೂರು ಸೈಬರ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯ ವೇಳೆ ಶ್ರೀಗಳ ಪೋಕ್ಸೋ ಕೇಸ್ ಬೆಳಕಿಗೆ ಬಂದಿದೆ. ಹುಲಿಯೂರು ದುರ್ಗ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಕರಣ ಇದು. ಖುದ್ದು ಸ್ವಾಮೀಜಿಗಳೇ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಾರೆ. ನನಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ, ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅಂತ ಹೇಳಿ. ಆ ಬ್ಲಾಕ್ ಮೇಲ್ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಅವರ ವಿರುದ್ಧ ಇರುವಂತಹ ಈ ಪೋಕ್ಸೋ ಕೇಸ್ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಓರ್ವ ಸ್ವಾಮೀಜಿಯ ಪೋಕ್ಸೋ ಪ್ರಕರಣದ ಬಳಿಕ ಈಗ ಮತ್ತೋರ್ವ ಸ್ವಾಮೀಜಿಯ ವಿರುದ್ಧ ಪೋಕ್ಸೋ ಕೇಸ್. ಬಟ್ ಈ ಕೇಸ್ ಹೊರಗಡೆ ಬಂದಿದ್ದು, ಬಯಲಾಗಿದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅದನ್ನ ವಿವರಿಸ್ತಾ ಹೋಗಬಹುದಾ ಮಧು? ಖಂಡಿತವಾಗ್ಲೂ ವಿದ್ಯಾ, ಏನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅದು ಹುಲಿಯೂರು ದುರ್ಗ ಸಮೀಪದಲ್ಲಿರುವಂತಹ ಅಂಗಾರನಹಳ್ಳಿ ಕೆಜಿ ದೇವಪಟ್ಟಣದ ವಿದ್ಯಾಚೌಡೇಶ್ವರಿ ಏನು ಮಠ ಇದೆ, ಅಲ್ಲಿನ ಸ್ವಾಮೀಜಿಗಳಾಗಿರುವಂತಹ ಬಾಲ ಮಂಜುನಾಥ ಸ್ವಾಮೀಜಿ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಬಾಲ ಮಂಜುನಾಥ ಸ್ವಾಮೀಜಿ ಅವರು ತಮಗೆ ಒಂದು ಚರ್ಮ ಕಾಯಿಲೆ ಇರುತ್ತೆ, ಹಾಗಾಗಿ ಅದನ್ನ ಯಾರ ಬಳಿ ತೋರಿಸಬೇಕು ಅಂತ ಹಿನ್ನೆಲೆಯಲ್ಲಿ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಅಭಿಷೇಕ್ ಅನ್ನುವಂಥವ್ರಿಗೆ ಅವರು ಮಾಹಿತಿಯನ್ನ ನೀಡಿರ್ತಾರೆ. ಅಭಿಷೇಕ್ ಮೂಲಕ ಓರ್ವ ಯುವತಿಯ ಪರಿಚಯವಾಗುತ್ತೆ. ಆ ಯುವತಿ ವೈದ್ಯ ಎನ್ನುವಂತಹ ಹೆಸರಿನಲ್ಲಿ ಈ ಒಂದು ಬಾಲ ಮಂಜುನಾಥ ಸ್ವಾಮೀಜಿಗೆ ಪರಿಚಯವನ್ನ ಆಗಿರ್ತಾರೆ. ಅದಾದ ಬಳಿಕ ಸ್ವಾಮೀಜಿಗಳು ಅವರಿಗೆ ಇರುವಂತಹ ಒಂದು ಏನು ಚರ್ಮ ಕಾಯಿಲೆ ಇತ್ತು ಅಂತ ಹೇಳಲಾಗ್ತಾ ಇದೆ, ಅದರ ಸಂಬಂಧಿಸಿದಂತೆ ಒಂದಷ್ಟು ಫೋಟೋಗಳನ್ನ ಕಳಿಸಿರ್ತಾರೆ. ಬಳಿಕ ಆ ವಿಡಿಯೋ ಮಾಡಿ ಕೂಡ ಈ ಒಂದು ಯುವತಿಗೆ ಅವರು ವಾಟ್ಸಪ್ ಮೂಲಕ ಕಳಿಸಿರ್ತಾರೆ. ಅದನ್ನೆಲ್ಲ ಇಟ್ಕೊಂಡಂತ ಯುವತಿ ಮತ್ತು ಆ ಅಭಿಷೇಕ್ ಒಟ್ಟು 6 ಜನರ ತಂಡ, ಅಭಿಷೇಕ್ ಮತ್ತು ಯುವತಿ ಸೇರಿದಂತೆ 6 ಜನರ ತಂಡ ಬಾಲ ಮಂಜುನಾಥ ಸ್ವಾಮೀಜಿಗೆ ಒಂದು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಈ ರೀತಿಯ ವಿಡಿಯೋಗಳಿದಾವೆ, ಫೋಟೋಗಳಿದಾವೆ, ಅವುಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆಯನ್ನ ಮಾಡ್ತೀವಿ, ನಮಗೆ ಇಷ್ಟು ಹಣವನ್ನು ನೀಡಬೇಕು ಅನ್ನುವಂತ ವಿಚಾರದಲ್ಲಿ ಬ್ಲಾಕ್ ಮೇಲ್ ಅನ್ನ ಶುರು ಮಾಡಿರ್ತಾರೆ. ಈ ಒಂದು ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರ ಆಪ್ತ ಸಹಾಯಕ ತುಮಕೂರು ಸೈಬರ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡ್ತಾರೆ. 6 ಜನರ ವಿರುದ್ಧ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲನ್ನ ಮಾಡಿರ್ತಾರೆ. ಆ ಒಂದು ಪ್ರಕರಣದ ತನಿಖೆಯನ್ನ ಆರಂಭಿಸಿದಂತಹ ಪೊಲೀಸರಿಗೆ ಈಗ ಮತ್ತೊಂದು ಪೋಕ್ಸೋ ಪ್ರಕರಣ ಈಗ ಬಯಲಿಗೆ ಬಂದಿರುವಂತದ್ದು. ಸ್ವಾಮೀಜಿಯವರು ಮಠದಲ್ಲಿ ಬಾಲಕಿಗೆ ಒಂದು ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ತಡರಾತ್ರಿ ಏನು ಬಾಲ ಮಂಜುನಾಥ ಸ್ವಾಮೀಜಿಯನ್ನ ಅಂಗಾರನಹಳ್ಳಿ ವಿದ್ಯಾಚೌಡೇಶ್ವರಿ ಮಠದಲ್ಲಿನೇ ಪೊಲೀಸರು, ಅದರಲ್ಲೂ ಕೂಡ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ KV ಅಶೋಕ್ ಅವರ ನೇತೃತ್ವದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವಂತಹದ್ದು. ತಡರಾತ್ರಿಯೇ ಪೊಲೀಸರು ಅಂದ್ರೆ ಹುಲಿಯೂರು ದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ತಡರಾತ್ರಿ ಆ ಒಂದು ಮಠಕ್ಕೆ ತೆರಳಿ ಈಗ ಸ್ವಾಮೀಜಿಯನ್ನ ಬಂಧನವನ್ನ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.